ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 9. ಒಂದರೊಡನೆ ಒಂದಾಗುವುದು. ಜಗತ್ತು ಅಥವಾ ಬ್ರಹ್ಮಾಂಡವನ್ನು ಭಗವಂತನು ತನ್ನಿಂದಲೇ ಸೃಷ್ಟಿಸಿದನು. ಅವನೇ ಸೃಷ್ಟಿಕರ್ತನೂ ಸೃಷ್ಟಿಯ ಮೂಲ ದ್ರವ್ಯವೂ ಆಗಬೇಕೆಂದು ಅವನು ಬಯಸಿದ್ದನು. ಇದರಿಂದಾಗಿ ಭಗವಂತನು ಪೂರ್ಣ, ಪರಿಪೂರ್ಣ, ಸೃಷ್ಟಿಯೂ ಪೂರ್ಣ, ಜೀವಾತ್ಮವೂ ಪೂರ್ಣ. ಆದ್ದರಿಂದ ಪೂರ್ಣವಾದ ಹಲವು ವಸ್ತುಗಳನ್ನು ಹೇಳಲಾಗಿದೆ. ಭಗವಂತನು ವಿಶ್ವವನ್ನು ತನ್ನಿಂದಲೇ ಸೃಷ್ಟಿಸಿದನು ಎಂದು ಹೇಳಿದಾಗ ಸಹಜವಾಗಿಯೇ ಸಂದೇಹವು ಹುಟ್ಟುತ್ತದೆ. ಭಗವಂತನು ಈ ಗೋಡೆ, ಈ ಮೇಜುಗಳಾಗಲು ಹೇಗೆ ಸಾಧ್ಯ? ಪರಮ ಪರಿಶುದ್ಧವಾದ ಅವನು ಈ ಅಪರಿಶುದ್ಧ ವಸ್ತುಗಳಾಗುವುದು ಹೇಗೆ? ಕೆಲವರಿಗೆ ಈ ಸಂದೇಹವೂ ಏಳುತ್ತದೆ. ಇದಕ್ಕೆ ಉತ್ತರಗಳನ್ನು ಹುಡುಕೋಣ. ಮನುಷ್ಯನು ಮೂಲತಃ ಆತ್ಮ, ಆದರೆ ಅವನು ದೇಹವೆಂಬ ಕೋಶದೊಳಗಿದ್ದಾನೆ. ಹೌದು ತಾನೇ? ಒಂದು ದೃಷ್ಟಿಯಿಂದ ಮನುಷ್ಯನು ದೇಹದಿಂದ ಪ್ರತ್ಯೇಕವಲ್ಲ, ಅಲ್ಲವೇ? ಹಾಗಿದ್ದರೂ ಮನುಷ್ಯನು ತಾನು ದೇಹವಲ್ಲ. ಅವನ ನಿಜಸ್ವರೂಪವು ದೇಹದಿಂದ ಪ್ರತ್ಯೇಕವಾಗಿದೆ. ತಾನು ಆಗಿನ ಮಗುವಲ್ಲ, ಈಗಿನ ಮುದುಕನಲ್ಲ, ಗಂಡಸಲ್ಲ, ಹೆಂಗಸೂ ಅಲ್ಲ. ಶೈಶವ, ಬಾಲ್ಯ, ತಾರುಣ್ಯ, ಮುಪ್ಪು, ಪುರುಷತನ, ಸ್ತ್ರೀತ್ವ ಇವೆಲ್ಲ ಹಂತಗಳು ಮತ್ತು ಪರಿವರ್ತನೆಗಳ ಮೂಲಕ ಹಾದು ಬಂದಿದ್ದಾನೆ. ಹಾಗೆಯೇ ವಿಶ್ವವೂ, ಸೃಷ್ಟಿ ಸಮಸ್ತವೂ ಭಗವಂತನ ಕೋಟಿ ದೇಹಗಳು. ಅವನು ಇವೆಲ್ಲವೂ ಆಗಿದ್ದಾನೆ, ಇವೆಲ್ಲವುಗಳ ಒಳಗಿದ್ದಾನೆ. ಆದರೆ ಅವನು ಮಾತ್ರ ಪರಿವರ್ತನರಹಿತ. ನಿತ್ಯ ನಿಸರ್ಗವು ಸಹಜವಾಗಿ ಬದಲಾಗುವಂಥದು. ಆತ್ಮವೂ ಕೂಡ ಸಂಕೋಚನಗೊಳ್ಳಬಹುದು ಅಥವಾ ವಿಸ್ತಾರಗೊಳ್ಳಬಹುದು, ಅರಳಬಹುದು ಅಥವಾ ಬಾಡಬಹುದು, ಹೊಳೆಯಬಹುದು ಇಲ್ಲವೇ ಮಂಕಾಗಬಹುದು. ದುಷ್ಕರ್ಮಗಳು ಅದರ ಕಾಂತಿಯನ್ನು ಮುಚ್ಚಿ ಕಡಿಮೆ ಮಾಡುತ್ತವೆ. ಅದರ ಆಂತರಿಕ ಅಸಲಿ ಸತ್ಯ ಮತ್ತು ಜ್ಞಾನವನ್ನು ದುರಾಲೋಚನೆ ಹಾಗೂ ದುಷ್ಕರ್ಮಗಳು ಮರೆಮಾಡಿಬಿಡುತ್ತವೆ. ಆತ್ಮದ ನೈಜ ಕಾಂತಿಯನ್ನು, ವೈಭವವನ್ನು ಯಾವ ಕಾರ್ಯಗಳು ಪ್ರಕಟಪಡಿಸುತ್ತವೋ ಅವು ಸತ್ಕಾರ್ಯಗಳು. ಆತ್ಮವು ಮೊದಲು ಬಂಧಿತವಾಗಿರುವುದಿಲ್ಲ. ನಂತರ ಅದು ಮಿತಿಗೊಂಡಂತೆ, ಕುಂಠಿತಗೊಂಡಂತೆ ಕಾಣುತ್ತದೆ. ಒಳ್ಳೆಯ ಕಾರ್ಯ ಚಟುವಟಿಕೆಗಳಿಂದಾಗಿ ಅದು ತನ್ನ ವ್ಯಾಪಕತೆಯನ್ನು, ಅಸೀಮತೆಯನ್ನು ಮರಳಿ ಗಳಿಸಿಕೊಳ್ಳುತ್ತದೆ. ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬನೂ ಇದರಲ್ಲಿ ಯಶಸ್ವಿಯಾಗಿ ಬಂಧನದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳುತ್ತಾನೆ. ಆದರೆ ಜಗತ್ತು ಅಲ್ಲಿಗೆ ಮುಗಿಯುವುದಿಲ್ಲ. ಅದು ನಿತ್ಯವಾದದ್ದು, ನಾಶಗೊಳ್ಳಲು ಸಾಧ್ಯವಿಲ್ಲದಂಥದು. ಇದು ಭಾರತದಲ್ಲಿ ಪ್ರಕಟಗೊಂಡ ಎರಡನೆಯ ತತ್ವಶಾಸ್ತ್ರ ಪಂಥ. ಎರಡನೆಯದು ವಿಶಿಷ್ಟಾದ್ವೈತ ಅಥವಾ ವಿಶೇಷವಾದ ಅದ್ವೈತ. ಆಧ್ಯಾತ್ಮಿಕ ಅನ್ವೇಷಣೆಯಲ್ಲಿ ಮತ್ತು ಅನುಭವದಲ್ಲಿ ಇದು ಇನ್ನೂ ಮೇಲಿನ ಹಂತ. ಅದು 3 ವಸ್ತುಗಳನ್ನು ಹೇಳುತ್ತದೆ: ದೇವರು, ಆತ್ಮ ಮತ್ತು ಪ್ರಕೃತಿ. ಈ 3ರ ಸಂಯೋಜನೆಯನ್ನು ಕುರಿತು ಹೇಳುತ್ತದೆ. ಈ ವಿಶ್ವವು ಭಗವಂತನೇ ನಿರ್ಮಿಸಿ ನಡೆಸುತ್ತಿರುವ ಒಂದು ವಿಶಾಲವಾದ ಯಂತ್ರ ಎಂದು ದ್ವೈತಿಗಳು ಹೇಳುತ್ತಾರೆ. ಅದು ಭಗವಂತನು ಒಳಹೊಕ್ಕು ತುಂಬಿಕೊಂಡಿರುವ, ವ್ಯಾಪಿಸಿರುವ ವಸ್ತು ಎಂದು ವಿಶಿಷ್ಟಾದ್ವೈತಿಗಳು ಅಭಿಪ್ರಾಯಪಡುತ್ತಾರೆ. ಆದರೆ ಅದ್ವೈತಿಗಳಾದರೋ ಭಗವಂತನು ಈ ವಿಶ್ವದಿಂದ ಹೊರಗಿಲ್ಲ, ಅವನೇ ಜಗತ್ತಾದನು, ಅಸ್ತಿತ್ವದಲ್ಲಿರುವ ಎಲ್ಲವೂ ಅವನೇ ಎಂದು ಹೇಳುತ್ತಾರೆ. ಭಗವಂತನಲ್ಲದೆ ಬೇರೊಂದಿಲ್ಲ, ಇನ್ನೊಂದು ಎರಡನೆಯ ವಸ್ತುವೇ ಇಲ್ಲ. ಈ ಸತ್ಯವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು. ಇದು ಪರಮೋನ್ನತವಾದ ಸತ್ಯ. ಭಗವಂತನು ಆತ್ಮವಾಗಿದ್ದಾನೆ. ಈ ವಿಶ್ವವು ಅವನು ವಾಸ ಮಾಡುವ, ನಡೆಸುವ ದೇಹ ಎಂದು ಹೇಳುವುದು ಸರಿಯಲ್ಲ. ಆತ್ಮನು ಭಗವಂತ, ನಿತ್ಯನು, ಪರಿವರ್ತನರಹಿತನು. ಆದರೆ ಅವನ ದೇಹವಾದ ವಿಶ್ವವು ಬದಲಾವಣೆಗೆ, ಪರಿವರ್ತನೆಗೆ ಒಳಪಟ್ಟದ್ದು ಎಂದು ಹೇಳುವುದೂ ಸರಿಯಲ್ಲ, ತೃಪ್ತಿಕರವಲ್ಲ. ಭಗವಂತನು ವಿಶ್ವದ ಉಪಾದಾನ ಕಾರಣ, ಸಮೀಪದ ಕಾರಣ ಎಂದು ಹೇಳಿದಾಗ ಅದು ಏನನ್ನು ಸೂಚಿಸುತ್ತದೆ?
ಉಪಾದಾನ ಕಾರಣ ಎಂದರೆ ಪರಿಣಾಮವನ್ನು ಉತ್ಪಾದಿಸಿದ ಕಾರಣ. ಪರಿಣಾಮವು ಕಾರಣದ ಇನ್ನೊಂದು ರೂಪ. ಅದು ಕಾರಣದಿಂದ ಪ್ರತ್ಯೇಕವಾಗಿರಲು ಸಾಧ್ಯವಿಲ್ಲ. ನಾವು ಗಮನಿಸುವ ಪ್ರತಿಯೊಂದು ಪರಿಣಾಮವೂ ಒಂದು ಹೊಸ ರೂಪವನ್ನು ಪಡೆದ ಕಾರಣವಾಗಿದೆ. ವಿಶ್ವವು ಪರಿಣಾಮ, ಭಗವಂತನು ಅದರ ಕಾರಣ. ಈ ಹೇಳಿಕೆಗಳು ವಿಶ್ವವು ಭಗವಂತನದೇ, ಇನ್ನೊಂದು ರೂಪವಲ್ಲದೆ ಬೇರೆಯಲ್ಲ ಎಂಬ ಅಂಶವನ್ನು ಒತ್ತಿ ಹೇಳುತ್ತದೆ. ದೇಹವು ಸೀಮಿತವೂ ಸೂಕ್ಷ್ಮವೂ ಆಗಿದೆ. ಅದು ಕಾರಣದತ್ತ, ಅಂದರೆ ಭಗವಂತನಿಂದಲೇ ವಿಕಾಸಗೊಂಡಿದೆ, ಆಕಾರ ಪಡೆದಿದೆ ಎಂದು ವಾದಿಸಿದರೆ ಅದಕ್ಕೆ ಅದ್ವೈತಿಗಳು ಭಗವಂತನೇ ವಿಶ್ವದ ರೂಪದಲ್ಲಿ ಪ್ರಕಟವಾದನು ಎಂದು ಉತ್ತರ ಕೊಡುತ್ತಾರೆ. ಅಸಂಖ್ಯ ವೈವಿಧ್ಯಮಯವಾದ ವಸ್ತುಗಳು, ಜೀವಿಗಳು ಎಲ್ಲವೂ ನಿಜವಾಗಿಯೂ ಭಗವಂತನೇ ಹೌದೇ ಎಂಬ ಸಂದೇಹ ಬರಬಹುದು. ಹೌದು, ಅದು ಸತ್ಯ. ಇಂದ್ರಿಯಗಳಿಗೆ ಗೋಚರವಾಗುವ, ಅರಿವಿಗೆ ಬರುವ ಈ ಸಮಸ್ತವೂ ಭಗವಂತನೇ. ಅವನಲ್ಲದೆ ಬೇರೆ ಯಾವುದೂ ಇಲ್ಲ. ನಮ್ಮ ದೇಹಗಳು, ಮನಸ್ಸುಗಳು, ಬುದ್ಧಿಗಳು, ಚಿತ್ತ ಎಲ್ಲವೂ ಭಗವಂತನೇ ಆಗಿವೆ. ಇಲ್ಲಿ ಇನ್ನೊಂದು ಸಂದೇಹ ಬರಬಹುದು. ದೇವರು ಯಾತಕ್ಕಾಗಿ ಇಷ್ಟೊಂದು ಸಂಖ್ಯೆಯ ವಸ್ತುಗಳು, ಜೀವಿಗಳು ಆಗಿದ್ದಾನೆ? ಅವನು ಅಷ್ಟೊಂದು ಜೀವಾತ್ಮನಾಗಬೇಕಾದ ಅವಶ್ಯಕತೆ ಏನು? ಒಂದು ರೂಪವಾದ ಅವನು ಹೀಗೆ ಅನೇಕಾನೇಕವಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವನೇ? ಇದು ಸಂಭವಿಸುವುದಾದರೂ ಹೇಗೆ? ಭಗವಂತನೇ ಈ ವಿಶ್ವವಾಗಿ ಪರಿವರ್ತಿತನಾಗುವ ಪಕ್ಷದಲ್ಲಿ ಅವನು ಬದಲಾವಣೆಯ ಕ್ರಿಯೆಗೆ ಒಳಪಡಬೇಕಾಗಿತ್ತು. ಪ್ರಕೃತಿಯಲ್ಲಿ ಪರಿವರ್ತನೆಗೊಳಪಟ್ಟಿರುವುದೆಲ್ಲವೂ ಜನನವನ್ನೂ ಮರಣವನ್ನೂ ಅನುಭವಿಸುತ್ತವೆ. ದೇವರು ಬದಲಾವಣೆಯ ವಲಯಕ್ಕೆ ಬಂದನು ಎಂದರೆ ಒಂದು ದಿನ ಅವನೂ ಸಾಯಬೇಕಾಗುತ್ತದೆಯೇ? ಅವನು ಬದಲಾವಣೆಗಳನ್ನು ಹೊಂದುತ್ತಾ ಹೊಂದುತ್ತಾ ಕೊನೆಗೊಮ್ಮೆ ಮುಕ್ತಾಯವಾಗಬೇಕೇ? ಈ ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿರಿ. ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿದೆ. ಭಗವಂತನ ಎಷ್ಟು ಅಂಶವೂ ಎಷ್ಟು ಭಾಗವೂ ವಿಶ್ವವಾಯಿತು? ಅದ್ವೈತಿಗಳು ಹೇಳುತ್ತಾರೆ, ನೀವು ಯಾವುದೇ ಭಾಗವನ್ನು, ಎಷ್ಟೇ ಪ್ರಮಾಣವನ್ನು ಕಲ್ಪಿಸಿರಿ, ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ವಿಶ್ವವೆನ್ನುವುದು ಅಸ್ತಿತ್ವದಲ್ಲಿಲ್ಲ. ಅದೊಂದು ಭ್ರಮೆ. ಅದು ಎಂದೂ ಇರಲಿಲ್ಲ, ಈಗ ಇಲ್ಲ, ಮುಂದೆಯೂ ಇರುವುದಿಲ್ಲ. ವಿಶ್ವದ ಸೃಷ್ಟಿ, ವಿಶ್ವದ ಪ್ರಳಯ, ಕೋಟ್ಯನುಕೋಟಿ ಜೀವಿಗಳು ಹುಟ್ಟುವುದು, ಲೀನಗೊಳ್ಳುವುದು ಇವೆಲ್ಲವೂ ಒಂದು ಕನಸು. ವ್ಯಕ್ತಿಗತವಾದ ಜೀವಾತ್ಮ ಎಂಬುದಿಲ್ಲವೇ ಇಲ್ಲ. ಬೇರೆಯಾದ ಒಂದು ಆತ್ಮವಿಲ್ಲ. ಕೋಟ್ಯನುಕೋಟಿ ಜೀವಾತ್ಮಗಳಿರುವುದು ಹೇಗೆ ಸಾಧ್ಯ? ಇರುವುದು ಒಂದೇ ಒಂದು ಅಖಂಡ, ಸಮಗ್ರ, ಪರಿಪೂರ್ಣ. ಒಬ್ಬನೇ ಸೂರ್ಯನು ಕೋಟ್ಯಂತರ ಕೆರೆ ಕಟ್ಟೆಗಳಲ್ಲಿ, ನೀರಿನ ಹನಿಗಳಲ್ಲಿ ಕೋಟ್ಯನುಕೋಟಿ ಸೂರ್ಯರಂತೆ ಪ್ರಕಾಶಿಸುತ್ತಾನೆ. ಹಾಗೆಯೇ ಜೀವಾತ್ಮಗಳು ಏಕೈಕ ಪರವಸ್ತುವು. ಅದು ಬೆಳಗುವ ಮನಸ್ಸುಗಳಲ್ಲಿ ವ್ಯಕ್ತವಾದ ಪ್ರತಿಬಿಂಬಗಳು. ಭಾರತೀಯ ಚಿಂತನೆಯು ಅದ್ವೈತ ದಾರ್ಶನಿಕರ ಮೂಲಕ ಅತ್ಯಂತ ಸ್ಪಷ್ಟವಾಗಿ ಒತ್ತಿ ಹೇಳಿರುವ ಅಂಶ ಇದು. ಈ ಸತ್ಯವನ್ನು ಗ್ರಹಿಸಲಾರದವರು ಮಾಯೆಯ ಪ್ರಭಾವಕ್ಕೆ ಸಿಲುಕಿರುತ್ತಾರೆ ಎಂದು ಹೇಳಬಹುದು. ಕನಸುಗಳು ವಾಸ್ತವತೆಯ ಆಧಾರದ ಮೇಲೆಯೇ ನಿಲ್ಲಬೇಕು. ಆಧಾರ ಸತ್ಯ ಒಂದಿಲ್ಲದೆ ಅವಲಂಬಿ ಭಾವನೆ ಅಥವಾ ಸಂಗತಿ ನಿಲ್ಲುವುದು ಸಾಧ್ಯವಿಲ್ಲ. ಆಧಾರ ವಸ್ತು ಒಂದಿಲ್ಲದೆ ಮುಂದಿನ ವಸ್ತುಗಳು ಹುಟ್ಟಲಾರವು. ಆಧಾರ ಜೀವಿಯೊಂದಿಲ್ಲದೆ ಮುಂದಿನ ಜೀವಿಗಳು ಜನಿಸಲಾರರು. ಆ ಆಧಾರವೇ ಭಗವಂತ ಅಥವಾ ಈಶ್ವರ. ಅವನು ಪರಿಪೂರ್ಣ. ಅವನೇ ಮನಸ್ಸು, ದೇಹ ಹಾಗೂ ಆತ್ಮ. ಒಂದು ಕನಸು ಎಷ್ಟು ಸತ್ಯವೋ ಅಷ್ಟೇ ಮಟ್ಟಿಗೆ ನೀವೂ ಸತ್ಯ. ಸತ್ಯವನ್ನು ನೋಡಬಲ್ಲ ಕಣ್ಣಿಗೆ ವಿಶ್ವವು ನಾಮರೂಪಗಳ ಬಾಹುಳ್ಯವಲ್ಲ. ಅದು ಸತ್, ಚಿತ್, ಆನಂದ. ನಿಮ್ಮ ಕನಸನ್ನು ಕುರಿತೇ ಯೋಚಿಸಿರಿ. ಅದು ನಿಮ್ಮಿಂದ ಹೊರಗೆ ಎಲ್ಲೋ ಹುಟ್ಟುವುದಿಲ್ಲ, ಅಥವಾ ವಿವಿಧ ಪ್ರತಿಬಿಂಬಗಳು ಮತ್ತು ಚಟುವಟಿಕೆಗಳು ನಿಮ್ಮಿಂದ ಹೊರಗೆ ಯಾವುದೋ ಸ್ಥಳದಲ್ಲಿ ಮಾಯವಾಗುವುದಿಲ್ಲ. ಅವು ನಿಮ್ಮಲ್ಲಿಯೇ ಹುಟ್ಟುತ್ತವೆ, ನಿಮ್ಮೊಳಗೇ ಮಾಯವಾಗುತ್ತವೆ. ಕನಸು ಕಾಣುತ್ತಿರುವಾಗ ಆ ಘಟನೆಗಳನ್ನು, ವ್ಯಕ್ತಿಗಳನ್ನು ನಿಜವೆಂದು ಭಾವಿಸುತ್ತೀರಿ. ದುಃಖ, ಸಂತೋಷ, ಹೆದರಿಕೆ, ಕಾತರ ಮೊದಲಾದ ಭಾವನೆಗಳನ್ನು ಜಾಗ್ರದವಸ್ಥೆಯಲ್ಲಿ ಹೇಗೋ ಹಾಗೆಯೇ ಅನುಭವಿಸುತ್ತೀರಿ. ಅವೆಲ್ಲ ಭ್ರಮೆ ಎಂದು ಒಂದೇ ಸಾರಿಗೆ ತಳ್ಳಿ ಹಾಕಿಬಿಡುವುದಿಲ್ಲ.
ಈ ವಿಶ್ವವು ಭಗವಂತನ ಕನಸು. ಅದು ಅವನಲ್ಲಿ ಹುಟ್ಟುತ್ತದೆ, ಅವನಲ್ಲೇ ಲೀನವಾಗುತ್ತದೆ. ಅದು ಅವನ ಮನಸ್ಸಿನ ಫಲ. ಈ ಬದುಕುಗಳು, ಪುನರ್ಜನ್ಮಗಳು ಇವೆಲ್ಲ ಮಾಯೆಯ ನೇಯ್ಗೆ, ಮಿಥ್ಯಾ ಕಲ್ಪನೆಗಳು, ಭ್ರಮಾತ್ಮಕ ಚಲನೆಗಳು, ಮಿಥ್ಯಾ ಚಿತ್ರಗಳು. ನೀವು ಪೂರ್ಣರು, ನೀವೇ ದೇವರು. ದೇವರು ನಿಮ್ಮೊಳಗಿದ್ದಾನೆ. ಈ ಅತ್ಯುನ್ನತ ಜ್ಞಾನವು ಯಾರ ಅನುಭವಕ್ಕೆ ಬಂದಿದೆಯೋ ಅವರು ಆ ಒಂದರೊಡನೆ ಇಲ್ಲೇ ಈಗಲೇ ಒಂದುಗೂಡಬಲ್ಲರು. ಜೈ ಸಾಯಿರಾಮ್.